ಒಂದೇನೆಂದರೆ, ನನ್ನ ಜೀವನ ಪ್ರಾರಂಭ ಆಗಿರೋದೇ ನಾನು 12 ಚಿತ್ರಗಳಿಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ರಾಜ್ಕುಮಾರ್ ಚಿತ್ರಗಳಿಗೆ ಮಾತ್ರ 12 ಚಿತ್ರಗಳಿಗೆ ಮಾಡಿದ್ದೀನಿ. ವೇಳೆ ಸಾಕಷ್ಟಾಗಿದೆ. 1:35 1:40 ಏನೋ ಆಗಿರಬೇಕು. ಏನು ಸ್ವಾಮಿ ಟೈಮ್ ಈಗ? ಎಲ್ರ ಗಡಿಯಾರನೂ ಅದೇ ಟೈಮ್ ತೋರಿಸ್ತಾ ಇದೆಯಾ? ಇನ್ನು ನಾನು ಮಾತಾಡ್ತಿದ್ರೆ ದೊಡ್ಡ ಮುಠಾಳ ಆಗ್ತೀನಿ. ಯಾಕೆಂದರೆ ಯಾವಾಗ ಬರಗೂರು ರಾಮಚಂದ್ರಪ್ಪನವ್ರು ಮಾತಾಡಿದ್ರೋ ಅಲ್ಲಿಗೇ ಮುಗಿದೋಯ್ತು. ಎಲ್ಲರ ಕಥೆನೂ ಮುಗಿಸ್ಬಿಟ್ಟಿದ್ದಾರೆ, ಎಲ್ಲರ ಬಾಯಿಗೂ ಬೀಗ ಹಾಕ್ಸ್ಬಿಟ್ಟಿದ್ದಾರೆ. ಏನೂ ವಿಷಯ ಇಲ್ಲ. ಆದ್ದರಿಂದ ನನಗೂ ಏನೂ ವಿಷಯ ಇಲ್ಲ. ಆಮೇಲೆ ಇನ್ನು ಮಿಕ್ಕಿದ್ದು ಚಿಗುರಾಪೂರು ಎಲ್ಲನೂ ಕೂಡ ಜಯಮಾಲ ಅವರು ಮಾತಾಡ್ಬಿಟ್ಟಿದ್ದಾರೆ. ಇನ್ನೇನು ಮಿಗುತ್ತೆ ನನಗೆ? ಆದರೆ ಇನ್ನೂ ಮಿಕ್ಕಿದೆ. ಅದನ್ನು ನಮ್ಮ ಚಿಕ್ಕ ಸಾಹುಕಾರ ಹೇಳ್ತಾರೆ. ನಾವು ಯಾವಾಗಲೂ ಶಿವಣ್ಣನಿಗೆ ನಾನು ಸಾಹುಕಾರರೇ ಅಂತಲೇ ಕರೀತಿರ್ತಿದ್ದು. ಆದ್ದರಿಂದ ಮಿಕ್ಕಿದ್ದೆಲ್ಲ ಚಿಕ್ಕ ಸಾಹುಕಾರಕ್ಕೆ ಬಿಟ್ಬಿಟ್ಟು ನಾನು ಆದಷ್ಟು ಚಿಕ್ಕದಾಗಿ ಮಾತಾಡೋಕ್ಕೆ ಶುರು ಮಾಡ್ತೇನೆ, ಜಾಸ್ತಿ ಮಾತಾಡಲ್ಲ. ಒಂದೇನೆಂದರೆ, ನನ್ನ ಜೀವನ ಪ್ರಾರಂಭ ಆಗಿರೋದೇ ನಾನು 12 ಚಿತ್ರಗಳಿಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ರಾಜ್ಕುಮಾರ್ ಚಿತ್ರಗಳಿಗೆ ಮಾತ್ರ 12 ಚಿತ್ರಗಳಿಗೆ ಮಾಡಿದ್ದೀನಿ. ಅದರಲ್ಲಿ ಹೇಳಬೇಕಾಗಿಲ್ಲ, ಎಲ್ಲನೂ ತುಂಬ ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ದೇನೆ. ಬಂಗಾರದ ಮನುಷ್ಯ, ಆಮೇಲೆ ಭಕ್ತ ಕುಂಬಾರ, ಇನ್ನೂ ಹೇಳೋದಾರೆ ನಾನಿನ್ನ ಮರೆಯಲಾರೆ. ತುಂಬ ದೊಡ್ಡ ದೊಡ್ಡ ಪಿಕ್ಚರ್ಗಳೆಲ್ಲ ಮಾಡಿದ್ದೀನಿ. ಒಂದೇನೋ ಸಂತೋಷವಾಗಿರ್ತಿತ್ತು ಅಂತ ಹೇಳಿದ್ರೆ, ರಾಜ್ಕುಮಾರ್ಗೆ ನಾನು ಸಂಭಾಷಣೆ ಹೇಳುವಾಗ, ಅಂದರೆ ಶೂಟಿಂಗ್ ಟೈಮಲ್ಲಿ ಅಥವಾ ಮೇಕಪ್ ಟೈಮಲ್ಲಿ ಅವ್ರಿಗೆ ಡೈಲಾಗ್ ನಾವು ಹೇಳ್ತಾಯಿದ್ದು. ಹೆಂಗೆ ಹೇಳ್ತಾಯಿದ್ದು ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವ್ರನ್ನ ಯಾವ ರೀತಿ ಇದ್ದರು ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು. ಮೊದಲು ರಾಜ್ಕುಮಾರ್ ಅವರು ಸ್ಟುಡಿಯೋ ಒಳಗೆ ಬರ್ತಿದ್ರೆ, ಅಲ್ಲಿ ಸ್ಟುಡಿಯೋ ಮುಂದ್ಗಡೆ ಒಂದು ಚಿಕ್ಕ ಗುಡಿನೋ ದೇವಸ್ಥಾನದ ಥರದೋ ಏನೋ ಇರೋದು. ಅಲ್ಲಿ ಕಾರನ್ನ ನಿಲ್ಲಿಸಿ ಮಂಡಿ ಊರಿ ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಹೋಗ್ತಾಯಿದ್ರು. ಮೇಕಪ್ ರೂಮಲ್ಲಿ ಕೂತ್ಕೊಳ್ಳುವಾಗ, ಆ ಚೇರಲ್ಲಿ ಕೂತ್ಕೊಳ್ಳುವಾಗ, ಇದು ಮೇಕಪ್ ಮೆಟೀರಿಯಲ್ಸ್ ಇಟ್ಟಿರ್ತಾರಲ್ಲ ಆ ಟೇಬಲ್ ಮೇಲ್ಗಡೆ, ಅದಕ್ಕೆಲ್ಲ ಕಣ್ಣು ಹೊತ್ಕೊಂಡು ಶ್ಲೋಕ ಹೇಳ್ತಾ ಆಮೇಲೆ ಮೇಕಪ್ ಮಾಡ್ಕೋತಾಯಿದ್ರು. ಆಮೇಲೆ ನಾವುಗಳು ಹೋಗಿ ಸಂಭಾಷಣೆ ಹೇಳ್ತಾಯಿದ್ವು. ಸಂಭಾಷಣೆ ಕೇಳೋರು, ಇವತ್ತು ಎಷ್ಟು ಸೀನ್ ಇದೆ, ಏನು ಕೇಳ್ತಾ ಇತ್ತು. ನಾವು ಹೇಳೋವಾಗ 2-3 ಸೀನ್ ಇದೆ, ಏನೇನಿದೆ ಅಂತ ಹೇಳೋದು. ಆ ಥರದ್ರಲ್ಲಿ ಒಂದು ಚಿತ್ರದಲ್ಲಿ ಏನಂದರೆ, ಬಬ್ರು ವಾಹನ ಚಿತ್ರದಲ್ಲಿ, ಅದರಲ್ಲಿ ಏನು ಅಂತ ಹೇಳಿದ್ರೆ 2 ಪಾತ್ರ ಇದೆ. 2 ಪಾತ್ರನೂ ಅಣ್ಣವರೇ ಮಾಡಿರೋದು. ಒಂದು ಬಬ್ರು ವಾಹನ, ಇನ್ನೊಂದು ಅರ್ಜುನ. ಅದರಲ್ಲಿ ಏನಂದರೆ ಇಬ್ಬರಿಗೂ ಮಾತುಕತೆ ಇದೆ. ಹುಣಸೂರು ಕೃಷ್ಣಮೂರ್ತಿಗಳು ಸಂಭಾಷಣೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರೀತಾರೆ. ಅವ್ರು ಯಾತಕ್ಕೆ ಚೆನ್ನಾಗಿ ಬರೀತಾರೆ ಅಂದರೆ, ರಾಜ್ಕುಮಾರ್ ಚೆನ್ನಾಗಿ ಹೇಳ್ತಾರೆ ಅನ್ನೋಕ್ಕೋಸ್ಕರ ಅವರಿನ್ನೂ ಜಾಸ್ತಿ ಬರೀತಾರೆ. ಇಬ್ಬರಲ್ಲೂ ಒಂಥರ ಪೈಪೋಟಿ. ಆ ಥರದಲ್ಲಿ ನನಗೆ ಹೇಳಿದ್ರು ಸಂಭಾಷಣೆ ಕೊಡಿ ಅಂತ. ಸರಿ, ನಾನು ಸಂಭಾಷಣೆ ಕೊಟ್ಟರೆ ಅದು ನೆಕ್ಸ್ಟ್ ಡೇಗೆ ಇರೋದು. ಸರಿ, ಇದು ನಾಳೆಗಿದೆ, ಇವತ್ತು ಬೇರೆ ಅಂತ ಹೇಳಿದೆ. ಇವತ್ತು ರಾತ್ರಿ ಏನು ಮಾಡಿದ್ದಾರೆ ಅಂದರೆ, ಅವರು ಪೂರ್ತ ಈ ಕಡೆ ಅರ್ಜುನನ್ನು ಬಬ್ರುವಾಹನ್ ಇಬ್ಬರು ಪಾತ್ರನೂ ಕೂಡ ಬೈ ಹಾರ್ಟ್ ಮಾಡಿದ್ದಾರೆ. ಮಗ್ಗಿ ಅಂತ ನಾನು ಲೆಕ್ಕ ಹಾಕ್ತೀವಲ್ಲ, ಆ ಥರ ಬೈ ಹಾರ್ಟ್ ಮಾಡಿಕೊಂಡು ಎಬೌಟ್ 6 ಪುಟನೋ 7 ಪುಟನೋ ಇದೆ. ಎರಡೂ ಕೂಡ ಬೈ ಹಾರ್ಟ್ ಮಾಡಿಬಿಟ್ಟು ರೆಡಿಯಾಗಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳು ಬೇರೆ ಯಾರೂ ಅಲ್ಲ, ನಮ್ಮ ಚಿಕ್ಕಪ್ಪನವರು. ಅವ್ರು ಹೇಳಿದ್ರು, ಹೋಗಿ ಕೇಳ್ಕೊಂಬಿಡಪ್ಪ ಅಣ್ಣ ಯಾವ ಪಾರ್ಟ್ ಹಾಕ್ಕೋತಾರೆ ಅಂತ. ನಾನು ಬಂದ್ರೆ ಅಣ್ಣವ್ರನ್ನ ಕೇಳಿದೆ, ಏನು ಪಾರ್ಟ್ ಹಾಕ್ಕೋತೀರಾ ನೀವು ಸರ್? ಕೇಳ್ತಾ ಇದ್ದಾರೆ ಡೈರೆಕ್ಟ್ರು ಅಂತ. ಆ ಡೈರೆಕ್ಟ್ರು ಯಾವುದು ಹೇಳ್ತಾರೋ ಅದು ಹಾಕ್ಕೋತೀನಿ ಅಂತಂದರು. ಎಲ್ಲ ನೀವು ಯಾವುದು ಹೇಳ್ತೀರಾ ಸರ್ ಅಂದರೆ, ನಾನು ಅರ್ಜುನ ಮಾಡ್ತೀನಿ ಅಂದರು. ಸರಿ, ಅರ್ಜುನನ ಪಾತ್ರದ ಫುಲ್ಲು ಅದು 6 ಪೇಜ್ ಡೈಲಾಗ್ ಇದೆಯಲ್ಲ, 6 ಪೇಜ್ ಡೈಲಾಗ್ನ ಪೂರ್ತಿ ಅವ್ರು ಕಟ್ ಮಾಡ್ಕೊಂಡಿದ್ದಾರೆ. ಅದಾಯಿತು. ಅದಾದ ಮೇಲೆ ಬಬ್ರು ವಾಹನ. ಇವತ್ತೊಂದು ದಿವಸ ಮಾಸ್ಕ್ ಗೀಸ್ಕೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಪೇಪರ್ ಮಾಸ್ಕ್ ಮಾಡ್ತಿದ್ರು ಅವತ್ತೊಂದು ದಿವಸ. ಇವತ್ತೆಲ್ಲ ಈಸಿ ಬಿಡಿ, ಡಿಜಿಟಲ್ ಎಲ್ಲ ಅದರೆಲ್ಲ ಭಾಳ ತುಂಬ ಸುಲಭವಾಗಿ ಮಾಡಿಬಿಡ್ಬೋದು ಇವತ್ತು. ಆ ಪಾತ್ರದ ಡೈಲಾಗೆಲ್ಲ ಆದಮೇಲೆ ಪುನಃ ಈ ಥರದ್ದು ಬಬ್ರು ವಾಹನ ಮೇಕಪ್ ಹಾಕ್ಕೊಂಡು ಪುನಃ ಬಬ್ರು ವಾಹನ ಡೈಲಾಗ್. ಏನು ಡೈಲಾಗ್ ಇವತ್ತೊಂದು ದಿವಸ ನೀವು ನೋಡ್ಬೋದು. ರಾಜ್ಕುಮಾರ್ ಅವರು 2 ಪಾತ್ರ ಮಾಡಿದಾರಲ್ಲ, ಅದು ಇವತ್ತೊಂದು ದಿವಸ ಮಿಮಿಕ್ರಿ ಮಾಡೋರಿಗೆ, ಅನುಕರಣೆ ಮಾಡೋರಿಗೆ ಅದು ಸ್ಟಾಕ್ ಇವತ್ತೊಂದು ದಿವಸ. ಸೊ ಆ ಥರದ್ದು ಪಾರ್ಟ್ ಮಾಡೋದು ರಾಜ್ಕುಮಾರ್ ಒಬ್ಬರಿಗೆ ಮಾತ್ರ, ಇನ್ಯಾರಿಗೂ ಅಲ್ಲ. ಇನ್ನೊಂದೇನಂತ ಹೇಳಿದ್ರೆ, ನನಗೊಂದು ಆಸೆ ಇತ್ತು. ಏನಂದರೆ, ಶಿವಾಜಿ ಗಣೇಶನ್ ಅವರು 5 ಪಾತ್ರದಲ್ಲಿ ಒಂದು ಸಿನಿಮಾದಲ್ಲಿ ಮಾಡಿದ್ದರು, ತಮಿಳು ಸಿನಿಮಾ. ಒಂದರಲ್ಲಿ
ಇದು ವಯಲಿನ್ ಅಲ್ಲ, ವೀಣೆ, ಹಾಡೋದು, ಮೃದಂಗ, ಈ ಥರದ 5 ಪಾತ್ರಗಳು ವಿಭಿನ್ನ. ನನಗೆ ಆಸೆ ಇತ್ತು 5 ಪಾತ್ರಗಳನ್ನು ಕೂಡ ನಮ್ಮ ಅಣ್ಣ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅವತ್ತಿನ ದಿವಸ ಏನೋ ಒಂದು ಆ ಡೈರೆಕ್ಟ್ರಿಗೆ ಹೋಗಿ ಹೇಳಿದೆ ನಾನು. ಡೈರೆಕ್ಟ್ರ್ ಬೇರೆ ಯಾರೂ ಇಲ್ಲ, ನಮ್ಮ ಗುರುಗಳು, ನಮ್ಗೆ ಅನ್ನ ಹಾಕಿದವರು ಹುಣಸೂರು ಕೃಷ್ಣಮೂರ್ತಿಗಳು. ಅಲ್ಲಿ ಹೇಳಿದ್ರೆ ನೀವು ಹೋಗಿ ಕೇಳ್ಬಿಡಪ್ಪ ಒಂದು ಸತಿ, ಅವ್ರೇನಂತಾರೆ ಕೇಳು ಅಣ್ಣ ಅವ್ರನ್ನ ಅಂದರು. ನಾನು ಹೋಗಿ ಹೇಳಿದೆ, ಈ ಥರ ಸರ್ ಆ ಶಿವಾಜಿ ಗಣೇಶನ್ ಅದರಲ್ಲಿ ಮಾಡಿದ್ರು, ಇದರಲ್ಲಿ 5 ಪಾತ್ರ ಇದೆ, 5 ಮಾಸ್ಕ್ ಮಾಡ್ತು ಅಂದರೆ ಒಂದು ಹಾಡೋದು, ಒಂದು ಮೃದಂಗ ಬಾರಿಸೋದು, ಒಂದು ವೀಣೆ ಬಾರಿಸೋದು, 5 ಡಿಫ್ರೆಂಟ್ ನಾವು ಈ ಕಡೆ ಅರ್ಜುನನ್ನು ನಾವು ನೋಡ್ಬೋದು ಅಂತ. ಅವರು ನೋಡಿದ್ರು, ಚೆನ್ನಾಗಿದೆ, ಇದು ಒಳ್ಳೆ ಐಡಿಯಾನೇ, ಮಾಡ್ಬೋದಾ ಅಂತ ಕೇಳಿದ್ರು. ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ಪುನಃ ಹೋಗಿ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಹೇಳಿ ಅದಕ್ಕೆ ಸಾಹಿತ್ಯ ಬರೆಸಿ, ಆ ಸಾಹಿತ್ಯ ರೆಕಾರ್ಡ್ ಮಾಡಿಸಿ ಅದನ್ನು 5 ಪಾರ್ಟ್ ತೆಗೆದು. ಮೊದಲನೇ ಪಾರ್ಟ್ ತೆಗೆಯುವಾಗ ಏನಾಗೋಯಿತು ಅಂದರೆ, 5 ಮಾಸ್ಕ್ ಮಾಡಿದ್ವು. ಅದರಲ್ಲಿ 5 ಮಾಸ್ಕ್ ಅಂತಂದರೆ ಪೇಪರ್ 1 2 3 4 5 ಹೀಗೆ. ಈ ಮೊದಲನೇ ಮಾಸ್ಕ್ ಮಾಡುವಾಗ ಇದನ್ನು ಓಪನ್ ಮಾಡ್ತೀವಿ, ನಾನು ಮಾತಾಡ್ತೀನಿ. ಇನ್ನು ಮಿಕ್ಕಿದ್ದ 4 ಜನ ಇದ್ದಾರಲ್ಲ, ಅವ್ರುಗಳದ್ದು ಪೇಪರ್ ಮಾಸ್ಕ್ ಹಾಕ್ಬಿಡ್ತಾರೆ, ಅವ್ರು ಕಾಣಿಸೋದಿಲ್ಲ, ಅವ್ರನ್ನ ಎಕ್ಸ್ಪೋಸ್ ಮಾಡಲ್ಲ. ಇಲ್ಲಿ ಈ ಮೊದಲನೇ ಪಾತ್ರ ಇದೆಯಲ್ಲ, ಇದು ಮಾಡುತ್ತೆ. ಇದು ಏನು ಮಾಡುತ್ತೆ ಅಂದರೆ ಹಾಡೋದೇ ಇರುತ್ತೆ, ಹಾಡ್ತಾರೆ. ರಾಜ್ಕುಮಾರ್ ಸರ್ ಅಲ್ಲೇ ಹಾಡಿದಾಗ 1 ಗಂಟೆವರೆಗೂ ಆಯ್ತದು ಒಂದು ಮಾಸ್ಕ್. ಏನಾಗೋಯಿತು ಅಂದರೆ, ನಾವು ಅವಾಗೆಲ್ಲ ಏನಂದರೆ ಕ್ಯಾಮ್ರಾಮನ್ಗಳು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಎಲ್ಲ ಇದು ತೊಗೊಂಡು ಡೆವಲಪರು ಅದು ಇದೆಲ್ಲ ತಂದ್ಬಿಟ್ಟು ಅಲ್ಲೇ ಅದನ್ನು ನೆಗೆಟಿವ್ನ ಡೆವಲಪ್ ಮಾಡಿಬಿಟ್ಟು ಟೆಸ್ಟಿಗೋಸ್ಕರ ಒಂದು 5 ಅಡಿ ಎಕ್ಸ್ಟ್ರಾ ತೆಗೆದಿರ್ತೀವಿ, ಅದನ್ನು ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡಿದ್ರೆ ಏನು ಪಾರ್ಟ್ ಮಾಡಿದ್ರು 9 ಗಂಟೆಯಿಂದ 1 ಗಂಟೆವರೆಗೂ ಪಾರ್ಟ್ ಮಾಡಿದ್ದಲ್ಲ, ಆ ಪಾರ್ಟ್ ಮಾಡಿದ್ದೆಲ್ಲ ಕೆಟ್ಟೋಗ್ಬಿಟ್ಟಿದೆ, ಅಂದರೆ ಏನೂ ಬಂದಿಲ್ಲ ಫಿಗರು. ಆಮೇಲೆ ನೋಡ್ತಾರೆ, ಏನೂ ಬಂದೇ ಇಲ್ಲ. ಕ್ಯಾಮ್ರಾಮನ್ ಹೇಳ್ತಾರೆ, ಏನು ಈ ಥರ ಕೆಟ್ಟೋಗಿದೆಯಲ್ಲ, ಏನು ಮಾಡೋಣ ಅಂತ. ಇನ್ನು ಏನು ಮಾಡೋದೇನಂದರೆ ಪುನಃ ಇನ್ನೂ ರೀಟೇಕ್ ಮಾಡಬೇಕು ಅಂತ. ಯಾರು ಹೇಳೋದು? ಪುನಃ ಬೆಕ್ಕಕ್ಕೆ ಗಂಟೆ ಕಟ್ಟೋದಾರ, ಪುನಃ ನನ್ನೇ ಕಳಿಸಿದ್ರು ಹೋಗಿ ಹೇಳು ಅಂತ. ಸರ್ ನಾನು ಬಂದಿಲ್ಲ, ಅಣ್ಣವ್ರಿಗೆ ಹೇಳ್ದೆ. ಆವಾಗ ನಾನು ಪಾಪ ಊಟಕ್ಕೆ ರೆಡಿ ಆಗ್ತಾಯಿದ್ರು. ಆವಾಗ ಹೇಳಿದೆ, ಸರ್ ಒಂದು ಮಿಸ್ಟೇಕ್ ಆಗೋಗಿದೆ ಅಂತ. ಏನು ಅಂತ ಕೇಳಿದ್ರು. ಈ ಥರ ಮೊದಲನೇ ಮಾಸ್ಕ್ ನಾವೇನು ತೆಗೆದ್ವೋ ಅದು ಪೂರ್ತಿ ಹೊಟ್ಟೋಗಿದೆ, ಪುನಃ ರೀಟೇಕ್ ಮಾಡಬೇಕು ಅಂತ. ಏನು ಅವ್ರು ಸಹನಾ ಜೀವಿ, ಏನು ಯೋಚನೆ ಮಾಡಲಿಲ್ಲ. ಹೊಟ್ಟೋಯ್ತಾ, ಕೆಟ್ಟೋಯ್ತಾ, ಹೋಲಿ ಬಿಡಿ, ಇದಕ್ಕೇನಂತೆ, ಊಟ ಆದಮೇಲೆ ಮೇಕಪ್ ಅದನ್ನೇ ಹಾಕ್ಕೋತೀನಿ, ಪುನಃ ಅದೇ ತೆಗೀರಿ ಅಂದರು. ಅದು ತಾಳ್ಮೆ, ಅದು ರಾಜ್ಕುಮಾರ್. ಹೀಗೆ ಹೇಳ್ತಾ ಹೋದರೆ ನನಗೆ ಟೈಮ್ ಸಾಲಲ್ಲ. ಆಮೇಲೆ ನಿಮಗೆ ಹೊಟ್ಟೆ ಹಸಿತಾ ಇರುತ್ತೆ. ಆಮೇಲೆ ಶಿವಣ್ಣನ ಮಾತು ಕೇಳಬೇಕು ಅಂತ ನೀವು ಕಾತರಾಗಿರ್ತೀರ. ಅಷ್ಟೇ ಹೊರತು ನಾನು ಜಾಸ್ತಿ ಮಾತಾಡಲ್ಲ. ಅವ್ರು ಹೇಳಿದ್ರು, ನೀವು 1 ಗಂಟೆ ಕೂಡ ಮಾತಾಡಿ ಅಣ್ಣ ಅಂತ. ಅದ್ರ ಗೊತ್ತು ಅವರು, ಯಾಕೆಂದರೆ ಅವರ ಅಪ್ಪ ಎಷ್ಟು ತಮಾಷೆ ಆಗಿದ್ದರೋ ಈ ಮಗನೂ ಅಷ್ಟೇ ತಮಾಷೆ ಅನ್ನೋದು ನನಗೆ ಗೊತ್ತು. ಕಾರಣ ಏನು ಅಂದರೆ, ಅಪ್ಪನಿಗೆ ಅಷ್ಟು ಚಿತ್ರ ಮಾಡಿದ್ದೀನಿ, ಅಪ್ಪನ ಜೊತೆನೂ 2 ಪಿಕ್ಚರು ಸ್ವತಂತ್ರವಾಗಿ ಡೈರೆಕ್ಟ್ ಮಾಡಿದ್ದೀನಿ. ಹಾಗೆ ಮಗನ ಜೊತೆನೂ ಕೂಡ 2 ಸ್ವತಂತ್ರವಾಗಿ ಮಾಡಿದ್ದೀನಿ. ನನ್ನ 2ನೇ ಚಿತ್ರ ತುಂಬ ಚೆನ್ನಾಗಿತ್ತು, ಶಿವಣ್ಣ ಅವ್ರದ್ದು ತುಂಬ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಮೂಡ್ ಬಂದಿತ್ತು, ಅವರು ಚೆನ್ನಾಗಿ ಅಭಿನಯಿಸಿದರು. ಆದರೆ ಏನು ಮಾಡೋದು, ಜನ ಅಂದರೆ ನಿಮ್ಮಂಥವರು ನೋಡಲಿಲ್ಲ. ಆದ್ದರಿಂದ ಆ ಸಿನಿಮಾ ಓಡಲಿಲ್ಲ. ಆದ್ದರಿಂದ ನಾನು ಏನು ಡಿಸೈಡ್ ಮಾಡಿದೆ, ಯಾವಾಗ ಈ ಸಿನಿಮಾ ಓಡಲಿಲ್ವೋ ಇನ್ನು ಮುಂದೆ ನಾನು ಸಿನಿಮಾ ನಿರ್ದೇಶನ ಮಾಡಲ್ಲ ಅಂತ ಹೇಳಿದಕ್ಕೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಪಾರ್ಟ್ ಮಾಡಿದ್ರು ನಮ್ಮ ಶಿವಣ್ಣ. ನೀವು ನೋಡಿಬೇಕಾದ್ರೆ ಒಂದು ಸತಿ ಕೆಲವ್ರು ಹೇಳ್ತಾರೆ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇವ್ರ ವಾಯ್ಸ್ ಚೆನ್ನಾಗಿಲ್ಲ. ವಾಯ್ಸು ಅದು ಇದು ಚೆನ್ನಾಗಿಲ್ದೇ ಇಲ್ಲಿವರೆಗೂ ಅವ್ರು ಇರ್ತಾರಾ? ಏನೋ ನನ್ನ ಹಣೆಯಲ್ಲಿ ಬರಲಿಲ್ಲ ಅದು. ಆ ಚಿತ್ರ ಓಡಬೇಕಾಗಿದ್ದು ಇಲ್ಲಿಲ್ಲ, ಇಲ್ಲಿ ಗೀರು ಅಳಿಸೋಗ್ಬಿಟ್ಟಿದೆ. ಆದ್ದರಿಂದ ನಾನು ಯಾತಕ್ಕೆ ಅವ್ರನ್ನ ಬೈಬೇಕು? ಅವ್ರಿಗೆ ಫೋನೂ ಮಾಡಲಿಲ್ಲ, ಕೇಳೂ ಇಲ್ಲ. ಕೇಳಬೇಕಾದ್ರೆ ಶಿವಣ್ಣ ಅವ್ರ ಸಾಹುಕಾರ ಅಲ್ಲೇ ಇದ್ದಾರೆ. ಆಮೇಲೆ ಅವತ್ತಿನ ದಿವಸದಿಂದ ಹಿಡಿದು ಇವತ್ತೊಂದು ದಿವಸದವರೆಗೂ ಅವ್ರ ಮನೆಗೆ ನಾನು ಹೋಗಿಲ್ಲ. ನನಗೊಂದು ಕಾಲ್ ಶೀಟ್ ಕೊಡಿ, ನಾನು ಪಿಕ್ಚರ್ ಮಾಡ್ತೀನಿ ಅಂತ ನಾವು ಕೇಳಲಿಲ್ಲ ಅವ್ರನ್ನ. ಯಾಕೆ ಅಂತ ಹೇಳಿದ್ರೆ ಓಡಲಿಲ್ವಲ್ಲ. ಪುನಃ ಯಾಕೆ ಅವ್ರ ಮನೆ ಬಾಗಿಲು ಹೋಗಿ ನನಗೆ ಕಾಲ್ ಶೀಟ್ ಕೊಡಿ, ಇದು ಮಾಡಿ ಅಂತ ಕೇಳಬೇಕು? ಹೋಗಲಿಲ್ಲ ಅಷ್ಟೇ. ಆದರೆ ಪ್ರೀತಿ ವಿಶ್ವಾಸ ನನಗೂ ಇದೆ, ಅವ್ರಿಗೂ ಇದೆ. ಸಿನಿಮಾ ಮಾಡಿದ್ರೇನೋ ಬಿಟ್ರೇನೋ ನನಗೆ ಯಾವತ್ತೂ ಅವ್ರ ಶಿವಣ್ಣ, ನಮ್ಮ ರಾಜ್ಕುಮಾರ್ ಅವ್ರ ಮಗ, ಆಮೇಲೆ ಪೂರ್ತಿ ಅವ್ರ ಫ್ಯಾಮಿಲಿ ಪೂರ್ತಿ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಸಿಸ್ಟರ್ಸು, ಅವ್ರ ಬ್ರದರ್ಸು ಎಲ್ಲನೂ ಚೆನ್ನಾಗಿ ಗೊತ್ತು. ಅವ್ರ ಫುಲ್ ಫ್ಯಾಮಿಲಿ ಪ್ರೀತಿ ವಿಶ್ವಾಸ ನಮಗಿದೆ. ಅಷ್ಟು ಸಾಕು. ಸಿನಿಮಾ ಮಾಡಿದ್ರೇನು ಬಿಟ್ರೇನು ಅಲ್ವೇ? ಏನು ಹೇಳ್ತೀರಾ? ಏನು ಹೇಳಲಿಲ್ಲ. ಥ್ಯಾಂಕ್ ಯು. ಏನಾದರೂ ಒಂದು ರೀತಿ ಆ ಮನೆಗೆ ನಾವು
ತುಂಬ ಆಭಾರಿಯಾಗಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ನಾನು 12 ಚಿತ್ರ ಮಾಡಿದ್ದೀನಿ ಅಂತ ಹೇಳಿದಲ್ಲ, ಅದರಲ್ಲಿ ಎಲ್ಲ ಥರಲ್ಲೂ ಕೂಡ ಅದರಲ್ಲಿ ಎಸ್ಪೆಷಲಿ ರಾಜ್ಕುಮಾರಿಂದ ಬಹಳ ಕಲ್ತಿದ್ದೀನಿ ನಾನು ಡೈಲಾಗ್ ಹೇಳ್ತಿರ್ಬೇಕಾದ್ರೆ ಅವ್ರು ಏನು ಮಾಡೋರು ಅಂದರೆ, ಇವತ್ತಿನ ದಿವಸ ತುಂಬ ವಯಸ್ಸಾಗೋಗ್ಬಿಟ್ಟಿದೆ, ತುಂಬ ಅವತ್ತಿನ ದಿವಸ ಇಲ್ಲೆಲ್ಲನೂ ಕೂಡ ಒಂದು ಬಂಗಾರ ಥರ ಕೂದಲಿರೋದು, ನನಗೆ ಗೋಲ್ಡನ್ ಟಿಂಜ್ ಇರ್ತಿತ್ತು ಇಲ್ಲಿ. ಅಣ್ಣ ನಾ ಡೈಲಾಗ್ ಓದ್ತಾ ಇದ್ದರೆ ರಾಜ್ಕುಮಾರ್ ಸರ್ ಏನು ಮಾಡೋರು ಅಂದರೆ, ಅವರು ನನ್ನ ಮಖ ನೋಡ್ತಾ ಅವ್ರ ಕೈ ಇದೆಯಲ್ಲ, ಅವ್ರ ಕೈ ನನ್ನ ಕೈ ಹಿಂಗೆ ಮಾಡೋರು, ಮಸಾಜ್ ಮಾಡ್ತಾ ಇರೋರು. ನಾನು ಈ ಡೈಲಾಗ್ ಓದ್ತಾನೇ ಇದ್ದೀನಿ, ಡೈಲಾಗ್ ಕೇಳ್ತಾ ಇದ್ದಾರೆ, ಬಟ್ ಇಲ್ಲಿ ಮಸಾಜ್ ಮಾಡ್ತಾಯಿದ್ದಾರೆ. ಏನಣ್ಣ ಅಂತ ಕೇಳಿದೆ. ಭಾರ್ಗವ್ ಅಂದರು. ಎಲ್ಲ ಭಾರ್ಗವ್ ಅಂತ ಸರ್ ಅಂದೆ. ಏನಿದೆ ನಿಮ್ಮ ಕೂದಲೆಲ್ಲ ಬಂಗಾರ ಅಂದರು. ಸರ್ ಕೂದಲು ಮಾತ್ರ ಬಂಗಾರ, ಎದುರುಗಡೆ ಬಂಗಾರದ ಮನುಷ್ಯನೇ ಇದ್ದಾರೆ ಸರ್ ಅಂದೆ. ಅವಾಗ ಇನ್ನೂ ಬಂಗಾರ ಮನುಷ್ಯ ಆಗಿರಲಿಲ್ಲ. ಸೊ ಈ ಥರ ಒಂಥರ ಅವ್ರ ಜೊತೆ ತಮಾಷೆಯಾಗಿರ್ತಿತ್ತು. ಅದ್ರ ಒಂದೇನು ಅಂತ ಹೇಳಿದ್ರೆ, ಏನಾದ್ರು ಬೇಕು ಕೆಲಸದಲ್ಲಿ ಏನೋ ಸ್ವಲ್ಪ ಇರಬೇಕು, ಮುತುವರ್ಜಿಬೇಕು, ಇನ್ನು ಸ್ವಲ್ಪ ಜಾಸ್ತಿ ಶಾರ್ಟ್ಸ್ ಬೇಕು ಅಂದರೆ ಅಣ್ಣ ಅವ್ರು ನನಗೇನೆ ಹೇಳ್ತಾ ಇದ್ದಿದ್ದು. ಭಕ್ತ ಕುಂಬಾರದಲ್ಲಿ ಒಂದು ಹಾಡಿದೆ, ಹರಿನಾಮವೇ ಚಂದ ಅಂತ ಒಂದು ಹಾಡು. ಅದು ಅಂದರೆ, ಆ ಮಗು ಹುಟ್ಟಿದ ದಿವಸ ತಾಯಿ ಕೊಟ್ಬಿಟ್ಟು ಹೋಗಿರ್ತಾಳೆ, ತಾಯಿ ಬರೋ ಅಷ್ಟರಲ್ಲಿ ಮಗುನ ನೋಡ್ಕೊಳ್ಳಿ ಅಂತ ಹೇಳಿರ್ತಾಳೆ, ಮಗುನ ಮಲಗಿಸ್ತಾ ಇರ್ತಾರೆ, ಆ ಮಗು ನಿದ್ದೆ ಮಾಡುತ್ತೆ. ಅದು ನಿಮಗೆಲ್ಲ ಗೊತ್ತೇ ಇದೆ, ಹೇಳೋಕ್ಕೆ ಹೋಗಲ್ಲ. ಆ ಸನ್ನಿವೇಶ ಇದೆಯಲ್ಲ, ಆ ಸನ್ನಿವೇಶದಲ್ಲಿ ಇನ್ನೂ ಸ್ವಲ್ಪ ಶಾರ್ಟ್ಸ್ ಬೇಕಾಗಿತ್ತು ಅಂತ ಅವ್ರಿಗೆ ಅನ್ನಿಸ್ತು, ರಾಜ್ಕುಮಾರ್ ಸರ್ಗೆ. ಅವರು ನನಗೆ ಹೇಳಿದ್ರು, ಭಾರ್ಗವ್ ಅಂತ ಏನಂತ, ಇನ್ನು ಶಾರ್ಟ್ಸ್ ಸಾಕಾ ಅಂತ ಕೇಳಿದ್ರು. ತೆಗೆದ್ರೆ ಚೆನ್ನಾಗಿರುತ್ತೆ ಸರ್, ಬಟ್ ಸಾಂಗ್ ಮುಗಿದೋಗಿದೆ ಅಂತ ಹೇಳಿ. ಸಾಂಗ್ ಮುಗಿದೋಗ್ಬಿಟ್ಟಿತ್ತು. ಸಾಂಗ್ ಮುಗಿದೋಗಿದ್ದರಿಂದ ಸಾಕು ಸರ್ ಅಂತ. ಬೇಕಾದ್ರೆ ಇನ್ನೂ ಸ್ವಲ್ಪ ಹೊತ್ತು ಶೂಟಿಂಗ್ ಮಾಡ್ಬೋದಾ ಅಂತ. ಮಾಡ್ಬೋದು ಅಂತ. ಹೇಗೆ ಅಂತ ಕೇಳಿದ್ರು. ಸಾಂಗ್ ಮುಗಿದೋಯ್ತಲ್ಲ ಅಂತ. ಇಲ್ಲ ಸರ್, ಮಾಡ್ಬೋದು, ಪುನಃ ಮಾಡ್ಬೋದು. ಹೇಗೆ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ವಿಠ್ಠಲ 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 ಢೈ, ವಿಠ್ಠಲ ವಿಠ್ಠಲ ಈ ಥರ ವಿಠ್ಠಲ 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 ಡೈ ಅಂತ ಬರುತ್ತಲ್ಲ, ಈ ಡೈಯನ್ನು ಬ್ಯಾಂಕನ್ನು ಕಟ್ ಮಾಡಿಬಿಡ್ತೀನಿ ಸರ್. ಬರೀ ವಿಠ್ಠಲ 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 ಹೀಗೇ ನಾನು ಬರೀ ಈ ವಿಠ್ಠಲ ವಿಠ್ಠಲ ಅಂದರೆ ಬರೀ ಹಾಕಿದೆ. ಎಷ್ಟು ಸತಿ ಹಾಕಿದ್ದೀನಿ ಅಂದರೆ, ನನಗೆ ತಿಳಿದ ಮಟ್ಟಿಗೆ ಮಿನಿಮಮ್ ಏನಿಲ್ಲ ಅಂದರೂ 32 ಸತಿ ಹಾಕಿದ್ದೀನಿ ಅದನ್ನು. ಬರೀ ಬೇರೆ ಏನೂ ಇಲ್ವಲ್ಲ, ಬೇರೆ ರೆಕಾರ್ಡ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಈ ಬ್ಯಾಂಗನ್ನ ಕಟ್ ಮಾಡಿಬಿಟ್ಟು ಅಂಟಿಸಿ ಎಡಿಟ್ ಮಾಡಿದ್ದು, ಶಾರ್ಟ್ಸ್ ಹಾಕಿದ್ದು. ಇವತ್ತಿನ ದಿವಸ ಅದು ಸೂಪರ್. ಈ ಥರದ್ದೆಲ್ಲ ಕೆಲವು ಅವಕಾಶಗಳು ನಮಗೆ ದೊಡ್ಡವರಿಂದ ಸಿಕ್ಕಿದೆ. ಅದರಿಂದನೂ ನಾನು ಮುಂದೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ, ಇವತ್ತಿನ ದಿವಸ ಆ ಋಣನ ನನ್ನ ಕೈಯಲ್ಲಿ ತಿರುಗ್ಸೋಕ್ಕಾಗಲ್ಲ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಂದನೆಗಳು ಸರ್. ಒಲವು ಗೆಲುವಿನಲ್ಲಿ ಪ್ರೊಫೆಸರ್ ಮಾಡಿ ತೋರಿಸಿದ್ದೀರಾ ನಮ್ಮ ಅಣ್ಣವ್ರನ್ನ ನೀವು. ಏನಂತ ಹೇಳಿದ್ರೆ, ಸಿಸ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ದೆ ನಾನು. ಹೀಗೆ ಶೂಟಿಂಗ್ ನಡೀತಾನೆ ಇರುತ್ತೆ. ರಾಜ್ಕುಮಾರ್ ಸಾರು ಏನಾದ್ರು ವಿಷಯ ಯಾರು ಇಂಗ್ಲೀಷ್ ಗೊತ್ತಿರೋರು ಇದ್ದುಬಿಟ್ರೆ, ಆವಾಗ ಫ್ಲೋರ್ ಒಳಗೆ ನಾನು ಇರ್ತಿದ್ದೆ. ಆವಾಗ ನನ್ನ ಕರೆಸೋರು, ನೋಡಿ ಅವ್ರು ಏನೋ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾರೆ, ಸ್ವಲ್ಪ ನೋಡಿ ಅಂತ. ಸೊ ಅವ್ರು ಯಾರಿಗೆ ಬಂದಿದ್ದರೋ ಅವರು ಇಂಗ್ಲೀಷಲ್ಲಿ ಹೇಳೋರು, ನಾನು ಅದನ್ನು ಕೇಳ್ಕೊಂಡಿದ್ದೇನೆ, ಅಣ್ಣವ್ರಿಗೆ ಅದನ್ನು ಹೇಳ್ತಾ ಇದ್ದೆ. ಇದು ಸ್ವಲ್ಪ ದಿವಸ ನಡೆದಿತ್ತು. ನನಗೊಂದು ಆಸೆ ಆಯಿತು, ಇವೆಲ್ಲ ಮಾಡುವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಈಗ ದೇವರ ದಯದಿಂದ, ಅವ್ರ ಕೃಪಾ ಕಟಾಕ್ಷದಿಂದ, ಅಣ್ಣ ಅವ್ರ ದಯದಿಂದ ನನಗೆ ಇದು ಸಿಕ್ತು, ಭಾಗ್ಯವಂತರು ಅನ್ನೋ ಚಿತ್ರ ಸಿಕ್ತು. ಅದು ನನ್ನ ಮೊದಲನೇ ಚಿತ್ರ ಆಯಿತು. ಅದು ಚೆನ್ನಾಗಾಯಿತು. ಆಮೇಲೆ ಎರಡನೇ ಚಿತ್ರ ಒಲವು ಗೆಲುವು ಅಂತ ಬಂತು. ಅದರಲ್ಲಿ ಅಣ್ಣ ಅವ್ರಿಗೆ, ರಾಜ್ಕುಮಾರ್ ಸಾರ್ಗೆ ಇಂಗ್ಲೀಷ್ ಪ್ರೊಫೆಸರ್ ಪಾತ್ರ, ಅದನ್ನು ತಯಾರು ಮಾಡಿದವರು ಅಲ್ಲೇ ಕೂತಿದ್ದಾರೆ ನಮ್ಮ ಯಜಮಾನರು, ನಂಗೆ ಅನ್ನ ಹಾಕ್ತವ್ರು ಅವರು. ಕೋರ್ಸ್ ಅದೆಲ್ಲ ಹೆಡ್ ಆಫೀಸ್ ಕಂಪನಿನೇ ಅವೆಲ್ಲ. ಅದಕ್ಕೆಲ್ಲ ನಾವು ಕರಿತಿದ್ದಿದ್ದು ಅವತ್ತೆಲ್ಲ ಹೆಡ್ ಆಫೀಸ್ ಕಾಂಪೌಂಡು ಅಂತ. ಮೇಯ್ನ್ ಕಾಂಪೌಂಡ್ ಅಂದರೆ ಅಣ್ಣವ್ರ ಮನೆ. ಅವತ್ತಿನ ಇಂಡಸ್ಟ್ರಿಲಿ ಹೇಳ್ತಾ ಇದ್ದಿದ್ದೆ ಕಾಂಪೌಂಡ್ ಅಂತ, ದೊಡ್ಡ ಕಾಂಪೌಂಡು. ಅಲ್ಲಿ ಪ್ರೊಫೆಸರ್ ಇಂಗ್ಲೀಷ್ ಪ್ರೊಫೆಸರ್ ಅಣ್ಣವ್ರದ್ದು. ನನಗೊಂದು ಆಸೆ ಇತ್ತು. ಏನು ಅಂತ ಹೇಳಿದ್ರೆ, ಇಂಗ್ಲೀಷ್ ಪ್ರೊಫೆಸರು ಸುಮ್ಮನೆ ಅಟೆಂಡೆನ್ಸ್ ಹಾಕ್ಬಿಟ್ಟು ಬೆಲ್ ಹೊಡೆದ್ಬಿಟ್ಟು ಕ್ಲಾಸ್ ಬಿಟ್ಬಿಡುತ್ತಲ್ಲ, ಅದೇ ತಾನೇ ನೀವೆಲ್ಲ ನೋಡ್ತಾ ಇರೋದು. ಈಗ ಹೆಚ್ಚು ಕಮ್ಮಿ ಅದೇನೇ ಇರೋದು. ಅವತ್ತಿನ ದಿವಸ ನಾನು ಹಂಗೆ ಮಾಡಲಿಲ್ಲ. ಏನು ಮಾಡಿದೆ ಅಂತ ಹೇಳಿದ್ರೆ, ಇದು ಶೇಕ್ಸ್ಪಿಯರು ಇದನ್ನು ತೊಗೊಂಡು ಒಂದು ಪಾಠ ತೊಗೊಂಡು, ಮ್ಯಾಕ್ಬತ್ ಅಲ್ಲ, ಇಟ್ಸ್ ನಾಟ್ ಮ್ಯಾಕ್ಬತ್, ವಾಟ್ ಐ ಮೀನ್,
ಜೂಲಿಯಸ್ ಸೀಸರ್, ಕರೆಕ್ಟ್. ಜೂಲಿಯಸ್ ಸೀಸರಲ್ಲಿ ಮಾರ್ಕ್ ಆ್ಯಂಟೋನಿ ಅವ್ರದ್ದೆಲ್ಲ ಮಾತು ಬರುತ್ತಲ್ಲ, ಅದರಲ್ಲಿ ಅವನು ಮುಂದ್ಗಡೆ ಸೋಲ್ಜರ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಮುಂದ್ಗಡೆ ಕಂಟ್ರಿಮೆನ್ ಅಂತ ಒಂದು ಇದಿರುತ್ತೆ, ಒಂದಿಷ್ಟು ಸೋಲೋ, ಮೇ ಬಿ ಅಬೌಟ್ 10 or 15 ಸೆಂಟೆನ್ಸಸ್. 10-15 ಇಂಗ್ಲೀಷಲ್ಲಿರೋದು, ಶೇಕ್ಸ್ಪಿಯರ್ ಮಾತಾಡೋದು. ಈ ಮಾಮೂಲಿ ಕಾಪಿ ತಿಂಡಿ ಅದಲ್ಲ, ಎಸ್ ಆರ್ ನೋ ಸಾರ್ ಅಲ್ಲ. ಶೇಕ್ಸ್ಪಿಯರ್ ಇಂಗ್ಲೀಷ್ ಈಸ್ ಟೋಟಲಿ ಡಿಫ್ರೆಂಟ್, ನಾಟ್ ಲೈಕ್ ದಿಸ್. ಸೊ ಅದನ್ನು ಮಾಡಬೇಕು ಅಂತ ನನಗೆ ಆಸೆ ಆಯಿತು. ಆಮೇಲೆ ಉದಯಶಂಕರ್ನು ಕೇಳಿದೆ, ಉದಯಶಂಕರ್ ಅಂದರು. ಆಮೇಲೆ ಅಣ್ಣವ್ರಿಗೂ ಹೇಳಿದ್ರು, ಮಾಡೋಣ ಬಿಡಿ ಅದಕ್ಕೇನಂತಂದರು. ಅವ್ರು ಡಿಸಾರ್ಟನ್ ಮಾಡಲಿಲ್ಲ, ನಾನು ಮಾಡಲ್ಲ, ನಾನು ಬರಲ್ಲ. ನೋ ಅವ್ರಿಗೇನ್ರಿ, ಯಾಕ್ರಿ ಬರಲ್ಲ? ರಾಜ್ಕುಮಾರ್ ಸರ್ಗೆ ಎಲ್ಲ ಬರುತ್ತೆ ಸಾರೋ, ಇದು ಕಲಿಬೇಕು ಅಂತ ಹೋದರು. ಯಾವುದನ್ನು? ಸಾರೋಟಲ್ಲ, ನೋ ಇದು ಸಿತಾರ್ನ ಅವರು ಇದರಿಂದ ತರೋರು, ಕಲಿಯೋಕ್ಕೋಸ್ಕರ ಮದ್ರಾಸಿಂದ ಇಲ್ಲಿ ಫ್ಲೈಟಲ್ಲಿ ಅವರೇ ಎತ್ಕೊಂಬರೋರು. ಅವರು ರಾಜ್ಕುಮಾರ್ ಕಲಿಯೋದಕ್ಕೆ ಅವರೊಬ್ಬರು ಒಳ್ಳೆ ಸ್ಟೂಡೆಂಟ್. ಅವ್ರಿಗೆ ಏನು ಬೇಕಾದ್ರೂ ಹೇಳಿ, ಅವ್ರು ಏನು ಬೇಕಾದ್ರೂ ಕಲ್ತ್ಕೋತಾರೆ. ಅದೇನೇ ರಾಜ್ಕುಮಾರ್ ಅಂತ ಹೇಳೋದು. ಯೋಗ ಹೇಳ್ತೀರಾ, ಯೋಗ ಕಲ್ತ್ಕೊಂಡ್ರು. ನಾನಿನ್ನೇ ಮೋಟ್ರ್ ಸೈಕಲ್ ರೇಸ್ ಹೇಳ್ತೀರಾ, ಅದಕ್ಕೆ ಕಲ್ತ್ಕೊಂಡ್ರು. ಆಮೇಲೆ ಯಾವ ಹಾಡು ಬೇಕು ಕೇಳಿ ಅದು ಹೇಳಿದ್ರು. ಆ ಥರದ್ದೆಲ್ಲ ಮಾಡಿದವರು ಇದನ್ನು ಕೂಡ ಬೈ ಹಾರ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಮಗೆ ಶೂಟಿಂಗಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಶೂಟಿಂಗು. ಇವತ್ತಿನ ದಿವಸ ನೀವೆಲ್ಲ ಹೊಗಳಿದ್ರಿ, 2 ಯೂನಿವರ್ಸಿಟಿಯೇ ಮಾತ್ರ ಹೊಗಳಿದ್ರಿ. ಆದರೆ ಮೊದಲು ರಾಜ್ಕುಮಾರ್ನ ಗುರ್ತಿಡ್ದಿದ್ದೆ ಮೈಸೂರು ಯೂನಿವರ್ಸಿಟಿ, ಅದನ್ನು ಮರೆತ್ರಿ ನೀವು. ಅಲ್ಲೇ ಮೊದಲು ರಾಜ್ಕುಮಾರ್ ಸಾರ್ಗೆ ಡಾಕ್ಟರೇಟ್ ಡಿಗ್ರಿ ಕೊಟ್ಟಿದ್ದು. ಅದನ್ನೆಲ್ಲ ಬಿಟ್ಬಿಟ್ಟು ಆಮೇಲೆ ಬಂದ ಈ 2 ಯೂನಿವರ್ಸಿಟಿಗೆ ಹೊಗಳ್ತಾ ಇದ್ರಿ. ನನಗೆ ಅನ್ನಿಸ್ತು, ಇದು ಯಾಕೆ ಒಬ್ರಿಗೂ ಜ್ಞಾಪಕ ಬರಲಿಲ್ವಾ? ನಮ್ಮ ಮೈಸೂರು ಯೂನಿವರ್ಸಿಟಿ ಅವರೇ ಡಾಕ್ಟರೇಟ್ ಡಿಗ್ರಿ ಕೊಟ್ಟಿದ್ದು ಅಂತ. ಸೊ ಈ ಶೇಕ್ಸ್ಪಿಯರ್ದು ಇದೆಯಲ್ಲ, ಇದನ್ನು ಅಷ್ಟು ಚೆನ್ನಾಗಿ ಬೈಹಾರ್ಟ್ ಮಾಡಿಕೊಂಡು ನಮಗೆ ಅವತ್ತಿನ ದಿವಸ ಸ್ಟೂಡೆಂಟ್ಸ್ ಯಾರು ಅಂದರೆ, ನಾವು ಸ್ಟೂಡೆಂಟ್ಸ್ನೇ ಕರೆಸಿದ್ದು ಶೂಟಿಂಗ್ಗೆ. ಸ್ಟೂಡೆಂಟ್ಸ್ ಎಲ್ಲ ಕೂತರೆ ಅವರ ಮುನ್ಗಡೆ ರಾಜ್ಕುಮಾರ್ ಅವರು ಅದೆಷ್ಟು ಚೆನ್ನಾಗಿ ಮಾತಾಡೋದು ಅಂದರೆ, ಏನೋ ಇದು ಮಾಡಿ ಡಿಗ್ರಿ ತೊಗೊಂಬಂಡು, ಡಿಗ್ರಿನೋ ಅಥವಾ PhDನೋ ತೊಗೊಂಡು ಮಾತಾಡ್ತಾರಲ್ಲ, ಆ ಥರ ಮಾತಾಡಿದ್ರು ಅವತ್ತಿನ ದಿವಸ. ಹುಡುಗರೆಲ್ಲ ಸ್ಪೆಲ್ ಬೌಂಡ್ ಅವತ್ತಿನ ದಿವಸ. ಇದೇನಿದು? ಈಗ ತಾನೇ ಹೇಳ್ತಾ ಇದ್ದು 3ನೇ ಕ್ಲಾಸು 4ನೇ ಕ್ಲಾಸು. 3ನೇ ಕ್ಲಾಸು 4ನೇ ಕ್ಲಾಸು ಓದೇ ಇದ್ದ ವಿದ್ಯಾರ್ಥಿ ಮನಸ್ಸು ಮಾಡಿದ್ರೆ, ಸರಸ್ವತಿ ಒಲಿದ್ರೆ ಅವಳು ಏನು ಬೇಕಾದ್ರೂ ದಯಪಾಲಿಸ್ತಾಳೆ ಅನ್ನೋದಕ್ಕೆ ರಾಜ್ಕುಮಾರೇ ಸಾಕ್ಷಿ. ಥ್ಯಾಂಕ್ ಯು.